ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಸಿಎಂ ಭಾಷಣವನ್ನು ಮಾಡ್ತಾರೆ. ಆದ್ರೆ ಟಿಪ್ಪು ಜಯಂತಿ ಆಚರಣೆಗೆ ಆದೇಶವನ್ನು ಕೊಡ್ತಾರೆ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಸಿಎಂ ಭಾಷಣ ಮಾಡ್ತಾರೆ. ಆದ್ರೆ ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡ್ತಾರೆ. ಅದಕ್ಕೆ ಆದೇಶವನ್ನ ಕೊಡ್ತಾರೆ. ಬಾನು ಮುಸ್ತಾಕ್ ಅವರನ್ನ ದಸರಾ ಉದ್ಘಾಟನೆಯನ್ನ ಮಾಡಿಸ್ತಾರೆ. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ. ಜನ ಅಭಿವೃದ್ಧಿಯ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ದಿಕ್ಕು ತಪ್ಪಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕುಡುಕಿರುವಂತಹ ಬಿಜೆಪಿ ಶಾಸಕರಾಗಿರುವಂತಹ ಸುರೇಶ್ ಗೌಡ ಏನ್ ಹೇಳಿದ್ರು ಅಂತ ನೋಡ್ಕೊಂಡು ಬರೋಣ. ಬಾನು ಮುಸ್ತಾಕ್ ಅಂತ ಚಾಮುಂಡಿ ಬೆಟ್ಟದನ್ನ ಇಟ್ಕೊಂಡಿದ್ದಾರೆ. ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸಂಬಂಧವಿಲ್ಲದ ಒಂದು ಬೆಟ್ಟ ಅದು ಅಂತ ಹೇಳಿ ಇವತ್ತು ನಾವು ಸಿದ್ದರಾಮಯ್ಯನವರಿಗೆ ಕೇಳಕ್ ಇಷ್ಟಪಡ್ತೇವೆ. ಸಮೀರಾ ಬಾನು ಅಂತ ಏನ್ ಇವತ್ತು ದಸರಾ ಉದ್ಘಾಟನೆ ಮಾಡಕ್ಕೆ ನೀವು ಕರೆಸಿದೀರಾ, ಬಾನು ಮುಸ್ತಾಕ್ ಅವ್ರನ್ನ ಕರೆಸಿದೀರಾ. ಇದ್ರ ಹಿಂದೆ ಏನು ರಾಜಕೀಯ ಷಡ್ಯಂತ್ರ ಇದೆ ಅಂತ ಹೇಳಿದ್ರೆ, ಇವತ್ತು ಧರ್ಮಸ್ಥಳದ ಒಂದು ವಿಷಯ ಅಪವಿತ್ರವನ್ನ ಮಾಡ್ತಿರುವಂತಹ ಸಿದ್ದರಾಮಯ್ಯನವರು ಬೇರೆ ಕಡೆ ಜನಗಳನ್ನ ಡೈವರ್ಷನ್ ಮಾಡೋದಕ್ಕೆ, ಅಭಿವೃದ್ಧಿ ಆಗ್ತಾ ಇಲ್ಲ, ಜನಗಳು ದಿನಾ ಬೆಳಗ್ಗೆ ಆದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆದಿ ಬೀದಿಯಲ್ಲಿ ಬೈತಾ ಇದ್ದಾರೆ. ಅದನ್ನ ಡೈವರ್ಟ್ ಮಾಡೋದಕ್ಕೆ ಈ ರೀತಿಯ ಹೇಳಿಕೆಗಳನ್ನ, ಈ ರೀತಿಯ ಬಾನು ಮುಸ್ತಾಕ್ ಅಂತವ್ರನ್ನ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡೋಗಿ ಪೂಜೆ ಮಾಡಿಸಿ ಅಲ್ಲಿ ಉದ್ಘಾಟನೆ ಮಾಡಿಸುವಂತ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ. ನಾವು ಇವತ್ತು ಡಿಮ್ಯಾಂಡ್ ಮಾಡ್ತಿದ್ದೇವೆ. ಬಾನು ಮುಸ್ತಾಕ್ ಕನ್ನಡದಲ್ಲಿ ಬರೆದಿದ್ದು, ಇಂಗ್ಲಿಷ್ ನಲ್ಲಿ ಅನುಮೋದನೆ ಮಾಡೋದಕ್ಕೆ ಪ್ರಶಸ್ತಿ ಬಂದಿರೋದು, ಇಬ್ಬರಿಗೂ ಸೇರದು ಬಂದಿರುವಂತದ್ದು. ಅವರಿಬ್ಬರನ್ನು ಕೂಡ ಸನ್ಮಾನ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ದೀಪಾ ಬಸ್ತಿ ಅವರು ಸೇರಿ ಸನ್ಮಾನ ಮಾಡಿದ್ದಾರೆ. ಯಾಕೆ ದೀಪಾ ಬಸ್ತಿ ಜ್ಞಾಪಕ ಬರ್ಲಿಲ್ಲ ನಿಮ್ಗೆ? ಯಾರು ಹಿಂದಿ ಇಂಗ್ಲಿಷ್ಗೆ ಅನುವಾದ ಮಾಡಿದ್ದು ದೀಪಾ ಬಸ್ತಿ ತಾನೆ. ಇವರ ಒಂದು ಪುಸ್ತಕವನ್ನ ನಾನು ಇವತ್ತು ಸಿದ್ದರಾಮಯ್ಯನವರಿಗೆ ಹೇಳ್ತಿದ್ದೇನೆ. ಯಾರು ಮುಸಲ್ಮಾನರನ್ನ ಇವತ್ತು ಗೋಪೂಜೆಯನ್ನ ನಾವು ಮಾಡ್ತೇವೆ, ಆ ಮಾಂಸವನ್ನ ತಿನ್ನುವಂತವ್ರನ್ನ ಕರ್ಕೊಂಡ್ಬಂದು ನೀವು ಪೂಜೆ ಮಾಡಿಸುವಂತದ್ದು ಹಿಂದೂ ಧರ್ಮದ ಪಾವಿತ್ರ್ಯತೆಯನ್ನು ಹಾಳು ಮಾಡುವಂತ ಕೆಲಸವನ್ನ ನೀವು ಪದೇ ಪದೇ ಮಾಡ್ತಾ ಇದ್ದೀರಾ. ಕೂಡಲೇ ಆ ವ್ಯಕ್ತಿ ಯಾರು ಬಾನು ಮುಸ್ತಾಕ್ ಅವ್ರನ್ನ ವಾಪಸ್ ತಗೊಳ್ಬೇಕು. ಮತ್ತೆ ಬೇರೆ ಯಾರಾದ್ರೂ ಆಸ್ತಿಕರನ್ನ ಆ ಉದ್ಘಾಟನೆ ಮಾಡೋದಕ್ಕೆ ಆಹ್ವಾನಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಧರ್ಮಸ್ಥಳದ ನಂತರ ಚಾಮುಂಡಿ ಬೆಟ್ಟವನ್ನ ಅಪವಿತ್ರ ಮಾಡಿಸಿರುವಂತ ವಿರುದ್ಧನೂ ಕೂಡ ಲಕ್ಷಾಂತರ ಜನ ಸೇರಿಸಿ ಆಂದೋಲನ ಮಾಡುವಂತ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡುತ್ತೆ. ನಿಮ್ಮನ್ನ ಈ ಯಾವ ರೀತಿ ಡಿ ಕೆ ಶಿವಕುಮಾರ್ ಅವರು ಒದ್ದು ಹೊರಗಡೆ ಹಾಕ್ತೀವಿ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ರು ಅಂತ ಹೇಳಿದಾಗೆ ನಿಮ್ ಸರ್ಕಾರವನ್ನ ಒದ್ದು ಓಡಿಸಿ ನಾವು ಪ್ರಜಾಪ್ರಭುತ್ವದ ಹಿಂದೂ ಸಮಾಜದ ಒಂದು ಮನಸ್ಥಿತಿ ಇರುವಂತಹ ಒಂದು ಸರ್ಕಾರವನ್ನ ಸ್ಥಾಪನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ಚಾಮುಂಡಿ ಬೆಟ್ಟದನ್ನ ಇಟ್ಕೊಂಡಿದ್ದಾರೆ. ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸಂಬಂಧವಿಲ್ಲದ ಒಂದು ಬೆಟ್ಟ ಅದು ಅಂತ ಹೇಳಿ ಇವತ್ತು ನಾವು ಸಿದ್ದರಾಮಯ್ಯನವರಿಗೆ ಕೇಳಕ್ ಇಷ್ಟಪಡ್ತೇವೆ. ಸಮೀರಾ ಬಾನು ಅಂತ ಏನ್ ಇವತ್ತು ದಸರಾ ಉದ್ಘಾಟನೆ ಮಾಡಕ್ಕೆ ನೀವು ಕರೆಸಿದೀರಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.